ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಂತಕಥೆ ತರ ಬೆಳಬಂದಿರುವಂತ ಒಬ್ಬ ವ್ಯಕ್ತಿ. ನಾವೆಲ್ಲರೂ ಕೂಡ ಗಮನಿಸ್ತೀವಿ ಅವರ ಜೀವನನ. ಏನೂ ಇಲ್ಲಿರುವಂತ ಬಡ ಕುಟುಂಬದಲ್ಲಿ ಹುಟ್ಟೋದ್ರ ಜೊತೆಗೆ ಅವತ್ತಿನ ಏನು ಜನಾಂಗಗಳ ಹೋರಾಟಗಳಲ್ಲಿ ನಡೆದಂತ ಸವರ್ಣೀಯರು ಅಸಮಾನತೆಯ ಜೊತೆಗೆ ಹೋರಾಟ ಮಾಡ್ಕೊಂತ, ಅಸ್ಪೃಶ್ಯತೆಯ ಜೊತೆಗೆ ಹೋರಾಟ ಮಾಡ್ಕೊಂತ ತಮ್ಮನ್ನು ತಾವು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಇಡೀ ಸಮಾಜವನ್ನು ಬೆಳೆಸ್ತಾ ಇವತ್ತು ದೇಶದ ಯಾವುದೇ ವ್ಯಕ್ತಿ ಕೂಡ ಮಹಾತ್ಮ ಗಾಂಧೀಜಿ ಥರನೇ ಬಹಳಷ್ಟು ಪ್ರೀತಿ ಮಾಡೋ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಲಿಕ್ಕೆ ಕಾರಣ ಏನಂದರೆ ಅವ್ರ ಎಜುಕೇಷನ್. ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳೋದೇನು ಅಂದರೆ, ನಾವೆಲ್ಲರೂ ಕೂಡ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರೀತಿಸೋದಾಗಿದ್ದರೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಜೊತೆಗಿರುವಂಥ ದುರ್ಬಲರಿಗೆ ಎಜುಕೇಷನ್ ಕೊಟ್ಟರೆ ಮಾತ್ರ ಅವರ ಜೀವನ ಸಾರ್ಥಕತೆ ನಾವು ಕೂಡ ಕೊಡಬೇಕಂಗೆ ಆಗುತ್ತೆ. ಎಲ್ಲ ಹಟ್ಟಿಲಾಗ್ಬೋದು, ಎಲ್ಲ ಕಡೆಲಾಗ್ಬೋದು, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಅದರಿಂದ ಮಾತ್ರ ಸಾಧ್ಯ ಆಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಸಾಕಾರ ಆಗ್ಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಯಾವುದೇ ಭಾಷಣದಿಂದಾಗಲಿ ಆಚರಣೆಗಳಿಂದಾಗಲಿ ಅಂತ ದೊಡ್ಡ ಸಾರ್ಥಕತೆ ಆಗಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಮಾಡಲೇಬೇಕು, ಹಿರಿಯರಿದ್ದಾರೆ, ಮಾಡಲೇಬೇಕು, ಪ್ರಶ್ನೆ ಇಲ್ಲ. ಆದರೆ ಅವರ ಕನಸು ಸಾಕಾರ ಆಗಬೇಕು, ಎಲ್ಲರಿಗೂ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಆದ್ಯತೆ ಕರ್ತವ್ಯ ಅಂತ ನಾನು ಹೇಳ್ತೀನಿ. ಹಾಗೆ ನಾನು ಇನ್ನೊಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶವ್ರನ್ನೇ ಬರಲಿ ಪಂಚಾಯತ್ ಅವ್ರನ್ನ ಬರೀ ಚುನಾವಣೆ ಬಳಸ್ಕೊಂಡಂತ ಕಾಂಗ್ರೆಸ್ ಒಂದಷ್ಟು ಮಾತುಗಳನ್ನು ಕೇಳಬೇಕು. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿದ್ರು, ಕಾಂಗ್ರೆಸ್ ಒಂದು ಉಳಿಯುವ ಮನೆ, ಅಲ್ಲಿಗೆ ಹೋಗ್ಬೇಡಿ ಅನ್ನೋ ಒಂದು ಮಾತಾಡಿದ್ರು. ಈ ಮಾತನ್ನು ನೆನೆಸ್ಕೊಡ್ಬೇಕು ನಾವು ಇವತ್ತಿನ ಪೀಳಿಗೆಗೆ. ಕೇವಲ ರಾಜಕೀಯಕ್ಕೋಸ್ಕರ ಕೇವಲ ಚುನಾವಣೆಗೋಸ್ಕರ ಯಾರಾದರೂ ಪಕ್ಷ ಬಹಳಷ್ಟು ಉಪಯೋಗ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅಷ್ಟೇ ಅವಮಾನ ಮಾಡಿದ್ರು ಅದರ ಪಕ್ಷ ಇದ್ರು ಕಾಂಗ್ರೆಸ್ ಪಕ್ಷನೇ. ಇವತ್ತು ಸಾವಿರಾರು ಎಕರೆಯಲ್ಲಿ ಒಂದು ಸಮಾಧಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು. ಅವ್ರ ಕೊಡುಗೆ ಏನು ಅಂದ್ರೆ ಅವರು ಆ ಮನೆತನದಲ್ಲಿ ಹುಟ್ಟಿರೋದು ಒಂದೇ ಕೊಡುಗೆ ಅವರು. ಈ ದೇಶಕ್ಕಂತ ದೊಡ್ಡ ಕೊಡುಗೆ ಏನಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವ್ರು ತೀರ್ಕೊಂಡ ಒಂದು ಜಾಗ ಕೊಡಲಿಲ್ಲ. ಅಷ್ಟು ಅಲ್ಲಿಂದ ಬಾಡಿ ತಗೊಂಡ್ಬರ್ಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡಲಿಲ್ಲ. ಮಾತ್ರ ಅವ್ರು ಬರೆದಿರುವಂಥ ಸಂವಿಧಾನ ಇಟ್ಕೊಂಡು ಭಾಷಣ ಮಾಡಲಿಕ್ಕೆ ಮಾತ್ರ ನಾವು ಮುಂದೆ ಬಂದು ನಿಂತಿರ್ತೀವಿ. ಅದನ್ನ ನಾವು ಪ್ರಶ್ನೆ ಮಾಡಬೇಕಾಗಿತ್ತು. ಎಷ್ಟು ದಿನ ಈ ಥರ ಕೆಂಡಿ ಬಟ್ಟೆ ಕಟ್ಟಿ ದೇಶದ ಜನನ ಕತ್ತಲಲ್ಲಿ ಇಡ್ಲಿಕ್ಕೆ ಇದು ಮಾಡ್ತೀವಿ. ದಲಿತರನ್ನ ಉದ್ಧಾರ ಮಾಡಬೇಕು ಅನ್ನೋದು ಯಾವುದೋ ಒಂದೆರಡು ಮೂರು ಮನೆತನಗಳನ್ನು ಉದ್ಧಾರ ಮಾಡ್ದಂಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಧಾರ ಮಾಡ್ದಂಗಿಲ್ಲ, ಇನ್ನಾರು ಉದ್ಧಾರ ಮಾಡ್ದಂಗಿಲ್ಲ. ಇಡೀ ಸಮಾಜವನ್ನು ಬೇಕಲ್ಲ. ಅದಕ್ಕೋಸ್ಕರ ಸಂಘಟನೆ ಇವತ್ತು ಕೆಲಸ ಮಾಡ್ತಿದ್ದೆ. ನಾನು ನೆನ್ಕೊಳ್ತೀನಿ, ನಮ್ಮ ಜೊತೆಗಿರುವಂಥ ಎಲ್ಲ ದಲಿತ ನಾಯಕರು ಗೊತ್ತಾಗಿದೆ ಇವತ್ತು ಯಾವ ರೀತಿ ಸಂಘಟನೆ ಅಂದರೆ ಪರಿವಾರ ಯಾವ ರೀತಿ ಕೆಲಸ ಮಾಡ್ತಿದ್ದೆ. ಇವತ್ತು ಆ ಸಮಾಜವನ್ನು ಮೇಲೆತ್ತಕ್ಕೆ ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಂತ ಅದು ನಾವು ಕೂಡ ಹೊರಗೆ ತಿಳಿಸ್ಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ನಿಜವಾಗ್ಲೂ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಇವತ್ತು ಪ್ರೊಫೆಸರ್ ಲಿಂಗಣ್ಣ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ವಿಂಗಡಣೆ ಮಾಡಲಿಕ್ಕೆ ಸಹಕಾರ ನಾನು ನೆನ್ಕೊಳ್ತೀನಿ, ಮೊದಲನೇ ಬಾರಿ ಜಿಲ್ಲೆಗೆ ಅವರೇ ಗಡ ಆಗಿತ್ತು. ಅದು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದು. ನಾವು ಎಲ್ಲೇ ಹೇಳೋದು ಸಾಧ್ಯ ಆಗುತ್ತಲ್ಲ. ಇವತ್ತು ಬಿಹಾರದಲ್ಲಿ ಬಹಳಷ್ಟು ಜನ ನಮ್ಮ MLA ಕಡೆ ಆ ಸಮುದಾಯದಿಂದ ಬಂದಿರುತ್ತಾರಲ್ವ, ಅದನ್ನ ನಾವು ಹೇಳ್ಕೋಬೇಕಲ್ವ. ಇವತ್ತು SCPT SP ಹಣ ಎಷ್ಟು ಮಟ್ಟಿಗೆ ಲೂಟಿ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. ದಲಿತರ ಹಣ ಎಷ್ಟು ಮಟ್ಟಿಗೆ ಲೂಟಿ ಮಾಡ್ತಿದ್ದಾರೆ, ಕಣ್ಣೆದುರಿಗೆ ನಡೀತಾ ಇದೆ. ಅದನ್ನ ನಾವು ಹೇಳ್ಕೋಬೇಕಲ್ವ. ಇವತ್ತು ಅದು ವಾಲ್ಮೀಕಿ ನಿಗಮದ ಹಣನ ಕಣ್ಣೆದುರಿಗೆ ಲೂಟಿ ಮಾಡಿದ್ರು. ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಕೊಳ್ತಾರೆ, ವಿಧಾನಸಭಾ ಸದನದಲ್ಲಿ ಒಪ್ಕೊಳ್ತಾರೆ ಲೂಟಿ ಆಗಿರೋ ಸತ್ಯ ಅಂತ ಹೇಳಿ. ಆದ್ರೂ ಕೂಡ ಇನ್ನು ದಲಿತರ ಚೇರ್ಮನ್ ಕೂತಿರೋಂಥ ಮಹಾನ್ ವ್ಯಕ್ತಿ ಸಿದ್ದರಾಮಯ್ಯ ಅವರು ಹೇಳಿ ತಪ್ಪಾಗಲ್ಲ. ಲೂಟಿ ಮಾಡೋದು ಸತ್ಯ ಐತೆ, ಅದನ್ನು ಒಪ್ಕೊಂಡಿದ್ದ ನಾವೇನ್ ಮಾಡ್ತಾ ಇದ್ವಿ. ಮತ್ತು ದಲಿತರ ಹೆಸರು ರಾಜಕಾರಣ ಮಾಡ್ತಾರಲ್ವಾ, ನಾವು ಕೇಳಬೇಕಲ್ವ, ಪ್ರಶ್ನೆ ಮಾಡ್ಬೇಕಲ್ವಾ. ಹಂಗಾಗಿ ನಾನು ಕೊನೆಗೆ ಹೇಳೋದೇನಂದ್ರೆ ರಾಜಕಾರಣ ಒಂದು ಭಾಗ ಇರಲಿ, ಆದರೆ ವೈಯಕ್ತಿಕವಾಗಿ ನಾವು ಏನು ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಖಂಡಿತವಾಗಿ ನಾವೇನಾದರೂ ಅವರ
ಕನಸನ್ನು ಸಾಕಾರಗೊಳಿಸಬೇಕು, 4 ಜನ ವಿದ್ಯೆ ಕೊಡಿಸಬೇಕು, ಅದನ್ನು ಮಾಡೋಣ. ಖಂಡಿತವಾಗಿ ವಿದ್ಯೆ ಬಂತು ಎಲ್ಲದೂ ಬರುತ್ತೆ. ಪ್ರಪಂಚದಲ್ಲಿ ಯಾರ ಹತ್ರ ಈಗ ಅಷ್ಟೊಂದು ಡಿಗ್ರಿ, ನಸೀರ್ ಸಮಧಿ ಇಲ್ಲ, ನಸೀರ್ ಅಹಮದ್ ಸರ್ ಹೇಳಿದ್ರು, ಯಾರ ಹತ್ರ ಅಷ್ಟೊಂದು ಡಿಗ್ರಿ ಇಲ್ಲ, ಅಷ್ಟೊಂದು ಡಿಗ್ರಿ ಸಂಪಾದನೆ ಮಾಡುವಂಥ ವ್ಯಕ್ತಿ. ಆ ಕಾರಣಕ್ಕೆ ಇವತ್ತು ಇಡೀ ಒಂದು ಸಮುದಾಯ ಶ್ರೀನಿವಾಸ ದಾಸ್ಕರ್ ಅಂತ ಟಿಕೆಟ್ ಕೂಡ ಸಾಧ್ಯ ಆಯಿತು ಈ ಪ್ರಜಾಪ್ರಭುತ್ವದಲ್ಲಿ. ಲಿಂಗಣ್ಣನವರ ಮೇಲೆ ಮಾಡಿ ಸಾಕಾರ ಆಯಿತು ನಮ್ಮ ಜಿಲ್ಲೆ ಅಂತ ಜಿಲ್ಲೆಯಲ್ಲಿ. ಅದಕ್ಕೆ ಕಾರಣ ಏನಂದ್ರೆ ಅವ್ರು ಬರೆದಿರುವಂಥ ಸಂವಿಧಾನ. ಇವಾಗ ನಾವು ಇಲ್ಲಿ ಬಂದಿದ್ಕೊಂಡು ಮಾತಾಡಲಿಕ್ಕೆ ಕಾರಣ ಆಗಿರೋದು ಅವ್ರು ಬರೆದಿರುವಂಥ ಸಂವಿಧಾನ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಎಲ್ಲೋ ಒಂದಷ್ಟು ಭಾಗದಲ್ಲಿ ವ್ಯತ್ಯಾಸಗಳಿದಾವೆ, ಇಲ್ಲ ಅಂತ ನಾನು ಹೇಳಿದೆ. ಇವತ್ತು ಕೂಡ ನಾವೆಲ್ಲರೂ ಕೂಡ ಇನ್ನೂ ಜೋಡಿಸ್ಕೊಳ್ಬೇಕಂತ ಬಹಳ ಇದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಮಾಜದಲ್ಲಿ ನಾವು ಅಂತ ನಿಂತ್ಕೊಳ್ಳುವಂಥ ಶಕ್ತಿ ಕೊಟ್ಟಿದ್ದು ಅವರು ಬರೆದಿರುವಂಥ ಸಂವಿಧಾನ. ಆದರೆ ಅದನ್ನು ಅಳವಡಿಕೆ ಮಾಡಬೇಕು, ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಅವಾಗ ಮಾತ್ರ ಅವ್ರ ಕನಸು ಸಾಕಾರ ಆಗುತ್ತೆ. ಅದ್ರ ಮಾತ್ರ ನಾವು ಜಯಂತಿ ಮಾಡೋಣ. ಖಂಡಿತ ಈ ಜಯಂತಿ ಈ ಥರ ಮಾಡಬೇಕಾದ್ರೆ ನಮ್ಮ ಧರ್ಮ ನಾವು ಮಾಡೋಣ ಅಂತ. ಆದರೆ ಅವರ ಕೆಲಸಗಳನ್ನು ಸಾಕಾರಗೊಳಿಸ್ಬೇಕಂತ ಮೊದಲನೇ ಧರ್ಮ ಅನ್ಕೊಳ್ತೀವಿ. ಸಾಮಾಜಿಕ ಹೋರಾಟ ಮಾಡ್ತೀವಿ, ಸಾಮಾಜಿಕ ಕೆಲಸ ಮಾಡ್ತೀವಿ ಅಂತ ನಾವು ನಮ್ಮ ಮನೆಯಿಂದ ಹೊರ ಬಂದು ನಿಂತಿರೋದು ನಾವೇ. ಯಾರು ಕರ್ಕೊಂಡು ಬಂದಿಲ್ಲ. ರಾಷ್ಟ್ರಕ್ಕೆ ನೀ ಬಾರಪ್ಪ ಬಿಜೆಪಿ ಕೆಲಸ ಮಾಡೋದು, ಈ ಬಾರಿ ಹಿಂದುತ್ವ ಕೆಲಸ ಮಾಡೋದು, ಈ ಬಾರಿ ಸಮಾಜ ಕೆಲಸ ಮಾಡೋದು ಅಂತ ನಾನಾಗಿ ಸ್ವತಃ ಬಂದಿದ್ದೀನಿ. ಅದನ್ನು ನಾವು ಅಳವಡಿಸ್ಕೋಬೇಕು. ಅವಾಗ ಮಾತ್ರ ನಾವು ಮುಂದಕ್ಕೆ ಸಾರ್ಥಕ ಆಗುತ್ತೆ. ಎಲ್ಲರೂ ನಮ್ಮ ರೀತಿ ಕಟ್ಟಡ ಹೋಗ್ಬಿಟ್ಟು ಆ ಕಾರಣಕ್ಕೆ ನಾನು ಹೇಳೋದು, ಮತ್ತೊಮ್ಮೆ ಹೇಳ್ತೀನಿ, ಆ ಜನಾಂಗಕ್ಕೆ ಅಂತ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಮೂಲಕ ಅವ್ರ ಕನಸನ್ನು ಸಾಕಾರಗೊಳಿಸೋಣ. ಆಮೇಲೆ ಕಾಂಗ್ರೆಸ್ ತಕ್ಕ ಪಾಠವನ್ನು ಕಲಿಸ್ಬೇಕು. ಅವತ್ತು ಅವರು ಈ ಥರದ ಅಸಮಾನತೆ ವಿರುದ್ಧ ಹೋರಾಡಿ ಎಲ್ಲರಿಗೂ ಸಮಾನತೆ ಬಂದಿದೆ. ಇವತ್ತಿನ ಎಲ್ಲರೂ ಇಟ್ಟಿದ್ದೀವಿ ನಾವೆಲ್ಲರೂ ಕೂಡ ಈ ಒಂದು ಆರ್ಥಿಕ ಅಸಮತೋಲನ ಏನಿದೆಯೋ ಅದನ್ನು ಮೀರಿ ರಾಜಕಾರಣ ಮಾಡಬೇಕಾಗಿದೆ, ಅದನ್ನು ಮೀರಿ ನಾವು ಸಮಾಜ ಕಟ್ಟಬೇಕಾಗಿದೆ. ಅದೇ ಶಂಕರಪ್ಪ, ಅದೇ ಮಲ್ಲಿಕಾರ್ಜುನ, ಅದೇ ಪ್ರಭಾ ಮಲ್ಲಿಕಾರ್ಜುನ, ಅದೇ ಸಮರ್ಥ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಇವರೇ ರಾಜಕಾರಣ ಮಾಡೋದಾದ್ರೆ, ಇವರೇ ಪ್ರಜಾಪ್ರಭುತ್ವನ ದಿಕ್ಕನ್ನು ತೋರಿಸೋದಾದ್ರೆ ಸಾಮಾನ್ಯ ಕಾರ್ಯಕರ್ತರು ನಾವೇನು ಮಾಡಬೇಕು? ಸಾಮಾನ್ಯ ಜನ ನಾವೇನು ಮಾಡಬೇಕು? ಅಪ್ಪ ಅಂದ್ರೆ ಮಗ ಹೆಂಡತಿ ಮಕ್ಕಳು ಹೀಗಾಗದಂದ್ರೆ ಅವರು ಪಟ್ಟಿರುವಂಥ ಕಷ್ಟಕ್ಕೆ ಏನು ಬೆಲೆ ಇದೆ? ಅವತ್ತು ಜಾತಿಗೆ ಸೀಮಿತ ಆಗಿತ್ತು, ಇವತ್ತು ಕುಟುಂಬಗಳಿಗೆ ಸೀಮಿತ ಆಗಿದೆ. ಅದನ್ನು ಮೀರಿ ನಾವು ಬೆಳೆಯಬೇಕು. ಎಲ್ಲ ಹಂತದಲ್ಲೂ ಕೂಡ ಎಲ್ಲರಿಗೂ ಸಮಪಾಲ ಇರುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ವಿಚಾರ ಮಾಡೋಣ, ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಇವತ್ತಿಗೆ. ಒಂದು ಕಾರ್ಪೊರೇಷನ್ ಇಂದ ಹಿಡಿದು MP ಎಲೆಕ್ಷನ್ ತನಕ ಕೂಡ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಅಂದ್ರೆ, ನಂದಾಯ್ತು ನನ್ನ ಮಗನಿಗೆ ಕಾರ್ಪೊರೇಷನ್ ಟಿಕೆಟ್ ಕೊಡಿ, ನಂದಾಯ್ತು ನನ್ನ ಮೊಮ್ಮಕ್ಕಳಿಗೆ ಟಿಕೆಟ್ ಕೊಡಿ, ನಂದಾಯ್ತು ನಮ್ಮ ಮನೆಯವರಿಗೆ ಟಿಕೆಟ್ ಕೊಡಿ. ಈ ಥರದ ವ್ಯವಸ್ಥೆಗೆ ಅವ್ರು ಕೊಟ್ಟಿರೋಂಥ ಸಂವಿಧಾನ ಬೇಕಾಗಿತ್ತ? ಅವತ್ತು ಆ ಸ್ವಾತಂತ್ರ್ಯದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ಮುಡುಪಾಗಿದ್ರು. ಇವತ್ತು ನಾವುಗಳು ಕೂಡ ಈ ಥರದ ಹೋರಾಟಕ್ಕೆ ರೆಡಿಯಾಗಿ ನಾವು ಕೂಡ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ನೀವೆಲ್ಲರೂ ಕೂಡ ಒಪ್ಪಿಡ್ತೀವಿ ಅಂತ ನನ್ನ ಮನಸ್ಸನ್ನು ಅನ್ಕೊಳ್ತೀನಿ. ಇಷ್ಟು ಹೇಳ್ತಾ ಅವರಿಗೆ ನಿಜವಾದ ಕನಸನ್ನು ಸಾಕಾರಗೊಳಿಸೋಕೆ ಕೈಗೂಡಿಸೋಣ ಅಂತ ಕಳಕಳಿಯ ಮನವಿಯನ್ನು ಮಾಡ್ತಾ ಮಾತಾಡಿ ಪ್ರಶ್ನೆ ಎಲ್ಲರಿಗೂ ಮನಸ್ಸಿನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ. ಜೈ ಭಾರತ್ ಮಾತಾ ಕಿ ಜೈ.